ಹಾಯ್ ಫ್ರೆಂಡ್ಸ್, ಕೈಲಾಸ ಪರ್ವತವು ಧಾರ್ಮಿಕ ದೃಷ್ಟಿಯಲ್ಲಿ ಪ್ರಮುಖವಾದದ್ದು ಮತ್ತು ಹಿಂದೂಗಳ ಪವಿತ್ರ ಭೂಮಿ. ಕೈಲಾಸ ಪರ್ವತದ ಮೇಲೆ ಎಂತಹ ರಹಸ್ಯ ಅಡಗಿದ್ದಾವೆ ಅಂದ್ರೆ ಪ್ರಪಂಚದ ಹಲವಾರು ವಿಜ್ಞಾನಿಗಳು ಅದರ ಬಗ್ಗೆ ತಿಳಿಯಲು ಬಯಸುತ್ತಾರೆ. ಕೈಲಾಸ ಪರ್ವತ ಟಿಬೆಟ್ ನಲ್ಲಿದ್ದ ಮತ್ತು ಟಿಬೆಟ್ ಮೇಲೆ ಚೀನಾದ ಕಂಟ್ರೋಲ್ ಇದೆ. ಹಾಗಾಗಿ ಕೈಲಾಸ ಪರ್ವತದ ಮೇಲೆ ಚೀನಾಕ್ಕೆ ಇಂಡೈರೆಕ್ಟ್ ಆಗಿ ಈ ಪರ್ವತದ ಮೇಲೆ ಸಂಬಂಧ ಇದೆ. ಹಾಗಾಗಿ ಚೀನಾವು ಅನೇಕ ಬಾರಿ ಕೈಲಾಸ ಪರ್ವತ ಹತ್ತಲು ಹೋಗಿ ಕೈ ಸುಟ್ಟುಕೊಂಡಿದೆ. 1990 ಮತ್ತೆ 1996 ಮಧ್ಯದಲ್ಲಿ ಚೀನಾವು ಕೈಲಾಸ ಪರ್ವತ ಹತ್ತುವ ಪ್ರಯತ್ನ ಮಾಡಿತ್ತು. ಆ ಪ್ರಯತ್ನ ಎಷ್ಟು ಭಯಂಕರವಾಗಿತ್ತು ಅಂದ್ರೆ ಅದಕ್ಕಾಗಿ ಚೀನಾವು 2001 ನಂತರ ಕೈಲಾಸ ಪರ್ವತಕ್ಕೆ ಹೋಗಬಾರದು ಅಂತ ನಿಷೇಧನೆ ಮಾಡಿತ್ತು. ಅಸಲಿಗೆ ಯಾವ ಕಾರಣಕ್ಕೆ ಕೈಲಾಸ ಪರ್ವತಕ್ಕೆ ಹೋಗಬಾರದು ಅಂತ ನಿಷೇಧ ಮಾಡಿತ್ತು? ಅಸಲಿಗೆ ಆ ಪರ್ವತದ ಮೇಲೆ ಅಂತದ್ದು ಏನಿದೆ ನೋಡೋಣ ಬನ್ನಿ ಫ್ರೆಂಡ್ಸ್. ಚೀನಾವು 17 ಜನ ವಿಜ್ಞಾನಿಗಳು ಇರುವ ಒಂದು ಗ್ರೂಪ್ ನ ಕೈಲಾಸ ಪರ್ವತಕ್ಕೆ ಹೋಗಲು ಚೀನಾ ಸರ್ಕಾರವು ಆದೇಶ ಕೊಟ್ಟಿತ್ತು. ಈ ಟೀಮ್ ನಲ್ಲಿ ಚೈನೀಸ್ ಮತ್ತು ಜಪಾನೀಸ್ ಸೈಂಟಿಸ್ಟ್ ಇದ್ದರು. ಕೈಲಾಸ ಪರ್ವತಕ್ಕೆ ಆ ವಿಜ್ಞಾನಿಗಳು ಹೋದರು. ಮರಳಿ ಬರುವ ಡೇಟ್ ನ ಕೊಟ್ಟಿದ್ದರು. ಆದರೆ ಅವರು ಮರಳಿ ಬರಲೇ ಇಲ್ಲ. ಸ್ವಲ್ಪ ದಿನಗಳ ನಂತರ ಅವರು ಬದುಕಿದ್ದಾರೋ ಅಥವಾ ಸತ್ತು ಹೋಗಿದ್ದಾರೋ ಎಂದು ತಿಳಿಯಲು ಒಂದು ರೆಸ್ಕ್ಯೂ ಟೀಮ್ ನ ಕಳುಹಿಸಿದ್ದರು. ಆದ್ರೆ ಅಲ್ಲಿಗೆ ಹೋದ ಮೇಲೆ ಗೊತ್ತಾಯ್ತು ಅವರು ಅಲ್ಲಿನ ಬ್ಯಾಡ್ ವೆದರ್ ನಿಂದ ಸತ್ತು ಹೋಗಿದ್ದಾರಂತ. ಇದು ಕೇವಲ ನಂಬಿಕೆ ಮಾತ್ರ. ಸರಿಯಾದ ಕಾರಣ ಇಲ್ಲಿಯವರೆಗೂ ಯಾರಿಗೂ ತಿಳಿದಿಲ್ಲ. ಇಷ್ಟು ಆದರೂ ಕೂಡ ಚೀನಾ ತನ್ನ ಸೋಲನ್ನು ಒಪ್ಪಿಕೊಳ್ಳಲಿಲ್ಲ. ಕಾರಣ ಆ ಕೈಲಾಸ ಪರ್ವತವನ್ನ ಅಷ್ಟು ಪವಿತ್ರವಾದದ್ದು ಎಂದು ಯಾಕೆ ನಂಬುತ್ತಾರೆ ಎಂದು ಚೀನಾ ತಿಳಿಯಬೇಕಿತ್ತು. ಮಹಾಶಿವ ವಾಸಿಸುತ್ತಿದ್ದ ಈ ಪರ್ವತ ಇರಲು ಬಹಳಷ್ಟು ಜನರು ಪ್ರಯತ್ನ ಮಾಡಿ ಅದರಲ್ಲಿ ಸೋತು ಹೋಗಿದ್ದಾರೆ. ರಷ್ಯಾ ದೇಶದ ಒಬ್ಬ ಪರ್ವತಾರೋಹಿ, ಅವರ ಹೆಸರು ಸಾರ್ಗೆಸ್ಟಿಯೋ, ಕೈಲಾಸ ಪರ್ವತದ ಸಮೀಪದವರೆಗೆ ಹೋಗಿ ಮರಳಿ ಬಂದರು. ಅವರು ಹೇಳಿದ ಒಂದು ಇಂಟರ್ವ್ಯೂ ನಲ್ಲಿ, ನಾನು ಆ ಪರ್ವತವನ್ನ ಶ್ರಮಿಸುತ್ತಿದ್ದಂತೆ ನನ್ನ ಹೃದಯ ಬಡಿತ ತುಂಬಾ ವೇಗವಾಯಿತು ಮತ್ತು ಆ ಸಮಯದಲ್ಲಿ ನಾನು ತುಂಬಾ ದುರ್ಬಲನಾದೆ. ಇದನ್ನು ಗಮನಿಸಿದ ನಾನು ತಿರುಗಿ ಹೋಗಬೇಕೆಂದು ನಿರ್ಧಾರ ಮಾಡಿ ಹಿಂತಿರುಗುತ್ತಿದ್ದಂತೆ ನನ್ನ ಆರೋಗ್ಯ ಸುಧಾರಿಸತೊಡಗಿತು. ಹಾಗೆಯೇ ಮತ್ತೊಬ್ಬ ಪರ್ವತಾರೋಹಿ ಕಾರ್ನೆಲ್ RS ವಿಲ್ಸನ್ ಕೂಡ ಇದರಂತೆ ಅವರು ಹೇಳಿದ ಪ್ರಕಾರ ಕೈಲಾಸ ಪರ್ವತವನ್ನ ಸಮೀಪಿಸುತ್ತಿದ್ದಂತೆ ಭಾರಿ ಹಿಮಪಾತ ಅವರ ದಾರಿಗೆ ಅಡ್ಡವಾಯಿತು. ಅಸಲಿಗೆ ಕೈಲಾಸ ಪರ್ವತದಲ್ಲಿ ಅಂತಹದ್ದು ಏನಿದೆ? ಹಿಂದೂ ಧರ್ಮದ ಪ್ರಕಾರ ಭಗವಾನ್ ಶಿವ ವಾಸವಾಗಿದ್ದ ಸ್ಥಳ ಎಂದು ನಂಬುತ್ತಾರೆ. ಈ ರಹಸ್ಯ ಅಡಗಿರುವ ಪರ್ವತದ ಬಗ್ಗೆ ಹಿಂದೂ ಧರ್ಮ ಮಾತ್ರ ಅಲ್ಲ, ಜೈನ್ ಧರ್ಮದಲ್ಲಿ ಕೂಡ ಈ ಪರ್ವತದ ಬಗ್ಗೆ ಮಾಹಿತಿ ಇದೆ. ಬೌದ್ಧ ಧರ್ಮದ ಸನ್ಯಾಸಿಗಳು ಕೂಡ ಬುದ್ಧನು ಕೂಡ ಕೈಲಾಸ ಪರ್ವತದ ಮೇಲೆ ಇರುತ್ತಾನೆ ಎಂದು ನಂಬುತ್ತಾರೆ. ಹೀಗೆ ಅನೇಕ ಕಥೆಗಳ ಪ್ರಕಾರ ಶಿವನು ಕೈಲಾಸ ಪರ್ವತದ ಮೇಲಿದ್ದನೆಂದು, ಹಾಗೆಯೇ ಸ್ವರ್ಗಕ್ಕೆ ಹೋಗುವ ದಾರಿ ಎಂದು ಕೂಡ ನಂಬುತ್ತಾರೆ. ಹಾಗಾಗಿ ಈ ಚೀನಾವು ಈ ಪರ್ವತದ ಮೇಲೆ ಏನಿದೆ ಎಂದು ತಿಳಿಯಲು ಆತುರವಾಗಿತ್ತು. ಮತ್ತೆ ಆ ಪರ್ವತದ ಮೇಲೆ ಏನಾದ್ರೂ ಇದ್ರೆ ಅದು ಏನು ಅಂತ ಅದನ್ನು ತಿಳಿಯಲು ಚೀನಾವು ಕೈಲಾಸ ಪರ್ವತಕ್ಕೆ ಹೆಲಿಕಾಪ್ಟರ್ ನಲ್ಲಿ ಹೋಗಬೇಕೆಂದು ಡಿಸೈಡ್ ಮಾಡಿತು. ಸಾಮಾನ್ಯವಾಗಿ ಯಾವುದೇ ತರಹದ ವಿಮಾನ ಅಥವಾ ಹೆಲಿಕಾಪ್ಟರ್ ಕೈಲಾಸ ಪರ್ವತದ ಮೇಲೆ ಹೋಗಲು ಅನುಮತಿ ಇರಲಿಲ್ಲ. ಯಾಕಂದ್ರೆ ಇಲ್ಲಿನ ವೆದರ್ ತುಂಬಾ ಬಲಹೀನವಾಗಿತ್ತು. ಮತ್ತೆ ವಿಮಾನ ಅಥವಾ ಹೆಲಿಕಾಪ್ಟರ್ ಹಾರಾಟ ಮಾಡಿದರೆ ಕೆಳಗೆ ಬೀಳುತ್ತೆ ಅಂತ ಚೀನಾ ಅಲ್ಲಿಗೆ ಒಂದು ಹೆಲಿಕಾಪ್ಟರ್ ನ ಕಳುಹಿಸಿ ಬಿಡ್ತು. ಚೀನಾ ಮಾಧ್ಯಮದ ವರದಿ ಪ್ರಕಾರ ಅವರ ಹೆಲಿಕಾಪ್ಟರ್ ಟೇಕಪ್ ಮಾಡಿದ ನಂತರ ಮೊದಲಿಗೆ ಅವರಿಗೆ ಕೈಲಾಸ ಪರ್ವತದ ಬಳಿ ಸುಂದರವಾದ ವ್ಯೂಸ್ ಕಂಡವು. ಅವರಿಗೆ ಅನಿಸಿತು ಇದಕ್ಕಿಂತ ಸುಂದರವಾದ ಮತ್ತು ಶಾಂತವಾದ ಜಾಗ ಬೇರೆ ಇಲ್ಲ ಅಂತ. ಆದ್ರೆ ಅವರ ಪ್ರಯಾಣ ಇದೇ ರೀತಿ ಸಾಗಿದ್ರೆ ಅವರಿಗೆ ಯಾವುದೇ ತೊಂದರೆ ಆಗ್ತಿದ್ದಿಲ್ಲ. ಮತ್ತೆ ಅವರಿಗೆ ಆಗ ಅರ್ಥ ಆಗ್ಲಿಲ್ಲ ಅದು ಸುನಾಮಿಯ ಮೊದಲು ಬರುವ ಚಂಡಮಾರುತ ಅಂತ. ಹೆಲಿಕಾಪ್ಟರ್ ನಲ್ಲಿ ಇದ್ದ ವಿಜ್ಞಾನಿಗಳು ಯಾವ ವ್ಯೂನ ನೋಡಿ ಸಂತೋಷ ಪಡುತ್ತಿದ್ರು ಅದು ಬಹಳಷ್ಟು ಕಾಲ ಇರಲಿಲ್ಲ. ಕಾರಣ ಕೈಲಾಸ ಪರ್ವತದ ವಾತಾವರಣದಲ್ಲಿ ಬಹಳಷ್ಟು ಬದಲಾವಣೆ ಬರಲು ಆರಂಭವಾಯಿತು. ಹೆಲಿಕಾಪ್ಟರ್ ನಲ್ಲಿದ್ದ ವ್ಯಕ್ತಿಗಳು ಕೆಳಗೆ ನೋಡುತ್ತಿದ್ದಂತೆ ಬಹಳಷ್ಟು ಹಿಮಪಾತಗಳು ಉಂಟಾದವು. ನೋಡುತ್ತಾ ಇದ್ದಂತೆ ಈ ಹಿಮಪಾತಗಳು ಹೆಚ್ಚಾದವು. ಕೆಳಗೆ ನೋಡಿದಾಗಲೆಲ್ಲ ಅವರಿಗೆ ಭಯವಾಗುತ್ತಿತ್ತು. ಹಾಗೆಯೇ ಮೇಲೆ ನೋಡಿದ ತಕ್ಷಣ ಅವರಿಗೆ ಇನ್ನಷ್ಟು ಭಯವಾಗಿತ್ತು. ಕಾರಣ ಆಕಾಶದಲ್ಲಿ ದಟ್ಟವಾದ ಮೋಡಗಳು ಸ್ವಲ್ಪ ಮೇಲೆ
ಮೇಲೆ ಹೋದ ತಕ್ಷಣ ಗುಡುಗು ಮಿಂಚುಗಳು ಕಾಣಿಸಿಕೊಂಡವು. ಮತ್ತೆ ಅವರ ಹೆಲಿಕಾಪ್ಟರ್ ಮೇಲೆ ಇರುವ ಕಾರಣ ಅವರಿಗೆ ಆಮ್ಲಜನಕದ ಕೊರತೆ ಎದುರಾಯಿತು. ಚೀನಾ ವಿಜ್ಞಾನಿಗಳು ಹೇಳುವ ಪ್ರಕಾರ ಕೈಲಾಸ ಪರ್ವತದ ಹತ್ತಿರ ಎಲ್ಲಾ ದಿಕ್ಕುಗಳು ಒಂದು ರೀತಿ ಕಾಣುತ್ತವೆ. ಇದರಿಂದ ಅವರಿಗೆ ಎಲ್ಲಾ ದಿಕ್ಕುಗಳು ಭ್ರಮೆ ಉಂಟು ಮಾಡಿದ್ವು. ಅವರ ಬಳಿ ಇದ್ದ ಕಂಪಾಸ್ ಅಂದರೆ ದಿಕ್ಸೂಚಿ ಕೂಡ ಕೆಲಸ ಮಾಡುವುದನ್ನು ನಿಲ್ಲಿಸಿತು. ಒಂದು ಹಂತದಲ್ಲಿ ಹೆಲಿಕಾಪ್ಟರ್ ನಲ್ಲಿ ವಾರ್ನಿಂಗ್ ಮೆಸೇಜ್ ಬರಲು ಶುರುವಾಯಿತು. ಅದರ ಜೊತೆ ಪೆಟ್ರೋಲ್ ನ ಇಂಡಿಕೇಟ್ ಮಾಡೋ ಮಷಿನ್ ಕೂಡ ಕೆಲಸ ಮಾಡೋದನ್ನ ನಿಲ್ಲಿಸಿತು. ಅವರಿಗೆ ತುಂಬಾನೇ ಭಯಗಳು ಶುರುವಾಯಿತು. ಅವರಿಗೆ ಮರಳಿ ಹೋಗಲು ಇನ್ನೊಂದು ಮಾರ್ಗ ಕೂಡ ಇರಲಿಲ್ಲ. ಆ ಪರ್ವತಾರೋಹಿಗಳು ಎಲ್ಲಿ ಸತ್ತು ಹೋದರು. ಅದಕ್ಕಾಗಿ ಚೀನಾವು ಈ ಮಷಿನ್ ನ ನಿಲ್ಲಿಸಲು ನಿರ್ಧಾರ ಮಾಡಿದರು. ಹೀಗಾಗಿ ಕೈಲಾಸ ಪರ್ವತವನ್ನ ಹತ್ತಲು ಅಸಾಧ್ಯ ಎಂದು ಹೇಳುತ್ತಾರೆ. ಹಾಗಾದ್ರೆ ಕೈಲಾಸ ಪರ್ವತವನ್ನ ಯಾರು ಹತ್ತಿಲ್ವಾ? ಹೌದು ಫ್ರೆಂಡ್ಸ್, ಮಾಮೂಲಿಯಾಗಿ ಕೈಲಾಸ ಪರ್ವತದ ಶಿಖರವನ್ನ ತಲುಪೋಕೆ ತುಂಬಾ ಟೈಮ್ ಹಿಡಿಯುತ್ತೆ. ಒಂದು ವೇಳೆ ಆತ ಕೈಲಾಸ ಪರ್ವತವನ್ನು ಹತ್ತಲೇಬೇಕು ಅಂತ ಟ್ರೈ ಮಾಡ್ತಾ ಹೋಗುವಷ್ಟರಲ್ಲಿ ಆತನ ಆಯಸ್ಸು ಕಡಿಮೆಯಾಗಿ ಅಥವಾ ಮೊದಲೇ ಸತ್ತು ಹೋಗಿರುತ್ತಾನೆ. ಜೊತೆಗೆ ಕೈಲಾಸ ಪರ್ವತ ಹತ್ತುವ ಟೈಮ್ ನಲ್ಲಿ ಒಂದು ಮುಖ್ಯವಾದ ಟರ್ನಿಂಗ್ ಪಾಯಿಂಟ್ ಅಂದ್ರೆ ಶೀತ ಜಾಸ್ತಿ ಆಗುತ್ತೆ, ಹಿಮಪಾತ ಹೆಚ್ಚಾಗುತ್ತೆ. ಹೋಗುತ್ತಾ ಪರ್ವತಾರೋಹಿ ಸ್ಥಿತಿ ಹದಗೆಟ್ಟು ಹೋಗುತ್ತದೆ. ಜೊತೆಗೆ ನಮಗೆ ಯಾರೂ ಎಚ್ಚರಿಕೆ ಕೊಡುವಂತೆ, ಇಲ್ಲಿಂದ ತಕ್ಷಣ ಹೊರಟು ಹೋಗುವಂತೆ ಹಲವಾರು ಧ್ವನಿಗಳು ತನ್ನ ಒಳಗೆ ಕೇಳಿಸುವಂತೆ ಭಯ ಶುರುವಾಗುತ್ತೆ. ಹಾಗಾದ್ರೆ ಕೈಲಾಸ ಪರ್ವತವನ್ನ ಇಲ್ಲಿಯವರೆಗೂ ಯಾರೂ ಹತ್ತಿಲ್ವಾ ಎಂದು ನೋಡಿದ್ರೆ ಮಿಲಾರೆಪ್ಪ ಎಂಬ ಹೆಸರು ನಮಗೆ ಕಾಣಿಸುತ್ತೆ. ಈತ ಒಬ್ಬ ಬೌದ್ಧ ಭಿಕ್ಷುಕ. ಈತ 1125 ಇಸ್ವಿಯಲ್ಲಿ ಕೈಲಾಸ ಪರ್ವತದ ಮೇಲೆ ಹತ್ತಿದ್ದ. ಇಡೀ ಮಾನವ ಇತಿಹಾಸದಲ್ಲೇ ಇಲ್ಲಿಯವರೆಗೆ ಪರ್ವತದ ಮೇಲೆ ಹತ್ತಿರುವ ಒಬ್ಬನೇ ಒಬ್ಬ ವ್ಯಕ್ತಿ ಅಂದ್ರೆ ಈತನೇ ಅಂತ ಎಲ್ರು ನಂಬುತ್ತಾರೆ. ಈತ ಪರ್ವತದ ಮೇಲಿಂದ ಕೆಳಗೆ ಇಳಿದು ಬಂದ್ಮೇಲೆ ಯಾರೊಂದಿಗೂ ಮಾತನಾಡಲಿಲ್ಲ. ಇದರಿಂದಾಗಿ ಆ ಪರ್ವತದ ಮೇಲೆ ಏನಿದೆ ಅಂತ ಯಾರಿಗೂ ತಿಳಿಯದೆ ಹೋಯ್ತು. ಜನರು ಹೇಳುವ ಪ್ರಕಾರ ಮಿಲ್ಲೆರಪ್ಪ ಮುಂಚಿನಿಂದ ಕೂಡ ತುಂಬಾ ತೇಜಸ್ವಿಯಾದ. ಆದ್ರೆ ಕೈಲಾಸ ಪರ್ವತ ಹತ್ತಿ ಕೆಳಗೆ ಬಂದ್ಮೇಲೆ ಆತನೊಳಗೆ ತುಂಬಾ ಬದಲಾವಣೆ ಕಂಡು ಬಂದವು. ಯಾಕಂದ್ರೆ ಆತನ ಕಣ್ಣು ನೋಡಿದ್ರೆ ಈ ಜಗತ್ತಿನ ಎಲ್ಲಾ ವಿಷಯವನ್ನು ಆತ ತಿಳ್ಕೊಂಡಿದ್ದಾನೆ ಅನ್ನುವಂತೆ ಅವನ ಕಣ್ಣುಗಳು ಹೊಳೆಯುತ್ತಿದ್ದವು. ಜೊತೆಗೆ ಆತನ ಆರೋಗ್ಯ ಮುಂಚಿದ್ದಕ್ಕಿಂತ ಈಗ ಚೆನ್ನಾಗಿತ್ತು. ಆದರೂ ಕೂಡ ಆತ 1135ರಲ್ಲಿ ಈ ಪ್ರಪಂಚವನ್ನೇ ಬಿಟ್ಟು ಹೊರಟು ಹೋದ. ಫ್ರೆಂಡ್ಸ್, ಕೈಲಾಸ ಪರ್ವತಕ್ಕೆ ಸಂಬಂಧಿಸಿದಂತೆ ಇನ್ನೂ ಹಲವಾರು ವಿಷಯಗಳು ಇವೆ. ಮುಖ್ಯವಾಗಿ ಭೂಮಿಯ ಒಂದು ಭಾಗಕ್ಕೆ ನಾರ್ತ್ ಪೋಲ್ ಇದೆ, ಇನ್ನೊಂದು ಭಾಗಕ್ಕೆ ಸೌತ್ ಪೋಲ್ ಇದೆ ಮತ್ತು ಇವೆರಡು ಸರಿಯಾಗಿ ಮಧ್ಯದಲ್ಲಿ ಹಿಮಾಲಯ ಪರ್ವತಗಳು ಇವೆ. ಇಡೀ ಹಿಮಾಲಯಕ್ಕೆ ಎಲ್ಲಾ ಸೆಂಟರ್ ಪಾಯಿಂಟ್ ಆದ್ರೆ ಕೈಲಾಸ ಪರ್ವತ ವಿಜ್ಞಾನಿಗಳ ಪ್ರಕಾರ ಇದು ಸೆಂಟರ್ ಆಫ್ ದ ಅರ್ತ್. ಮುಖ್ಯವಾಗಿ ಭೂಮಿ ಮತ್ತು ಆಕಾಶದ ನಡುವೆ ಸೆಂಟರ್ ಪಾಯಿಂಟ್ ಅಂದ್ರೆ ಅದುವೇ ಹಿಮಾಲಯ ಪರ್ವತ ಶ್ರೇಣಿ. ಇಲ್ಲಿ ದಶ ದಿಕ್ಕುಗಳು ಒಂದಾಗಿ ಕಾಣುತ್ತವೆ. ಇನ್ನು ರಷ್ಯಾದ ವಿಜ್ಞಾನಿಗಳ ಪ್ರಕಾರ ಆಕ್ಸ್ ಮುಂಡಿಯು ಅಲೌಕಿಕವಾದ ಶಕ್ತಿಗಳು ಪ್ರವಹಿಸುವ ಒಂದು ಗಮ್ಯ ಸ್ಥಾನ. ಇನ್ನು ಕೆಲವು ಜನ ಏನಂತಾರೆ ಅಂದ್ರೆ, ನೀವು ಈ ಭೂಮಿ ಆಕಾಶ ಸಂಧಿಸೋ ಸ್ಥಳವನ್ನ ಸೇರಿಕೊಂಡರೆ ಇಡೀ ಅಲೌಕಿಕವಾದ ಪ್ರಪಂಚವನ್ನೇ ನೋಡಬಹುದು. ಇನ್ನು ರಷ್ಯಾದ ವಿಜ್ಞಾನಿ ಒಬ್ಬರು, ಅವರ ಹೆಸರು ಡಾಕ್ಟರ್ ಇನ್ಸ್ ಮುಲ್ಡ್ಯಾಶಿ. ಈತ ತನ್ನ ಇಡೀ ಜೀವನವನ್ನೇ ಕೈಲಾಸ ಪರ್ವತಕ್ಕೆ ಸಮರ್ಪಿಸಿದ್ದಾನೆ. ಜೊತೆಗೆ ಈತ ಒಂದು ಪುಸ್ತಕವನ್ನು ಬರೆದಿದ್ದಾನೆ. ಅದರ ಪ್ರಕಾರ ಕೈಲಾಸ ಪರ್ವತಕ್ಕೆ ಸೇರಿದ್ದಾಗಿದೆ. ಇನ್ನು ಈತನ ಥಿಯರಿ ಪ್ರಕಾರ ಕೈಲಾಸ ಪರ್ವತದ ಮೇಲೆ ಯಾವುದೋ ಒಂದು ಶಕ್ತಿ ಇದೆ. ಆದ್ರೆ ಅದೆಲ್ಲವನ್ನ ಕೂಡ ಮನುಷ್ಯ ಅರ್ಥ ಮಾಡ್ಕೊಳ್ಳೋಕೆ ಆಗಲ್ಲ ಅನ್ನೋದು ಆತನ ವಾದ. ಇನ್ನು ಕೈಲಾಸ ಪರ್ವತದ ಮೇಲೆ ಮಾತ್ರ ಅಲ್ಲ, ಅದರ ಒಳಗೆ ಕೂಡ ಅಲೌಕಿಕ ಶಕ್ತಿ ಹೊಂದಿದೆ. ಇನ್ನು ಕೈಲಾಸ ಪರ್ವತದ ಮೇಲೆ ರಾತ್ರಿ ಆದರೆ ಒಂದು ಟೈಮ್ ನಲ್ಲಿ ಓಂ ಅನ್ನುವಂತ ಓಂಕಾರ ಕೇಳುತ್ತೆ. ಮತ್ತೆ ಟಿಬೇಟ್ಗೆ ಸಂಬಂಧಿಸಿದಂತೆ ಪುರಾತನ ಪುಸ್ತಕಗಳಲ್ಲಿ ಹಲವಾರು ವಿಷಯಗಳು ಬರೆಯಲಾಗಿದೆ. ಅದೇನಂದ್ರೆ ಕೈಲಾಸ ಪರ್ವತದಲ್ಲಿ ಒಂದು ಪ್ರವೇಶ ದ್ವಾರ ಇದೆ, ಅಲ್ಲಿಂದ ನೀವು ಸ್ವರ್ಗಕ್ಕೆ ಹೋಗಬಹುದು. ಇನ್ನು ಸ್ವರ್ಗವನ್ನೇ ಶಾಂಬಲ ಎಂದು ಕರೆಯುತ್ತಾರೆ. ಹಲವಾರು ಟಿಬೇಟಿಯನ್ ಹಾಗೂ ಹಿಂದೂ ಗ್ರಂಥಗಳಲ್ಲಿ ಇಲ್ಲಿಂದಲೇ ದೇವಾನುದೇವತೆಗಳು ಬಂದಿದ್ದಾರೆ ಅಂತ ಬರೆಯಲಾಗಿದೆ. ಈ ಕೈಲಾಸ ಪರ್ವತದ ರಹಸ್ಯದ ಬಗ್ಗೆ ನಿಮಗೇನು ಅನಿಸುತ್ತೆ? ನಿಮ್ಮ ಅಭಿಪ್ರಾಯ ತಿಳಿಸಿ ಫ್ರೆಂಡ್ಸ್. ಇದೇ ತರ ಇನ್ನಷ್ಟು ಇನ್ಫಾರ್ಮೇಶನ್ ಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.